ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹೊಳಿಕೋಟೆ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬರ್ರಿ ಇವಾಗ ತಿಂಡಿ ತಿನ್ನುವ. ತಿಂಡಿ ಎಲ್ಲ ಊಟ ರೊಟ್ಟಿ, ಇದು ಪಲ್ಯ ಬಂದು ಕಡಲೆಕಾಯಿ ಮತ್ತು ಬಿದಿರು ಪಲ್ಯ. ಇದು ಗೊತ್ತಿರಲ್ಲ ಅನಿಸ್ತತಿ, ಗೊತ್ತಿರೋರು ಒಂದು ಕಮೆಂಟ್ ಮಾಡಿರಿ. ಇಂಥದ್ದು ಕಳಲೆ, ಇದು ಬಂದು ಬಿದಿರು ಪಲ್ಯ. ತಿಂದಿದ್ರೆ ಒಂದು ಕಮೆಂಟ್ ಮಾಡಿಬಿಡ್ರಿ. ತಿಂಡಿ ತಿಂದಾದ್ಮೇಲೆ ಸಿಗುವ. ಸೊ ಇವಾಗ ಹೊಲಕ್ಕೆಲ್ಲ ಬಂದು ಪೂಜೆ ಗೀಜೆ ಎಲ್ಲ ಮಾಡಿದ್ವಿ. ನಮ್ಮ ಶಿಷ್ಯ ಮಾಡಿದ. ಇದನ್ನ ಇನ್ಸ್ಟಾಗ್ರಾಮ್ ಹಾಕ್ತೀನಿ ವಿಡಿಯೋನ. ಇವಾಗ ಬೀಜ ಚಲ್ಬೇಕು. ಗಾಡಿಗೆಲ್ಲ ಬೀಜಗಳು ನಿನ್ನೆ ರಾತ್ರಿ ತೆಗೆದು ಇಟ್ಟಿದ್ವಿ. ಬರ್ರಿ ಇವಾಗ ಪೂಜೆ ಗೀಜೆ ಎಲ್ಲ ಆಯಿತು. ಪ್ರಸಾದ ಹಂಚಕ್ಕೋಗಿದೆ ಶಿಷ್ಯ. ನಮ್ಮ ಶಿಷ್ಯ ಇವ ರೈತ. ಶಿಷ್ಯ ಓಡ್ ಬಂದ ಅರೇ ಬಾಳೆಹಣ್ಣು ತಿನ್ನಕ್ ಯಾರ ತಗಂತಾರ? ನೀನೇ ತಿನ್ನೋದ್ ತಗ. ಅಲ್ಲ ಐತ್ ನೋಡ ಕಡೆಗೆ. ಹೇ ಎಂತ ಕಳ್ಳಲ್ಲಿ ಇಲ್ಲಿ ಕಡೆಗೆ ನನಗೆ ಕೊಡಲ್ಲ. ಮತ್ತೆ ನನಗೆ ಕೊಡಲ್ಲ. ಅಯ್ಯೋ ಅಷ್ಟೊಂದು ಭಾಳ ಆತಲಿ. ಅರ್ಧ ಕೊಡು. ಬರೀ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಇವಾಗೇನಪ್ಪ ಅಂದರೆ ನಮ್ಮ ತಮ್ಮ ಗೊಬ್ಬರ ಹಾಕ್ತದಾನೆ. ಇಲ್ಲಿ ನಮ್ಮ ಅಪ್ಪಾಜಿ ಬೀಜಗಳು ಚೆಲ್ತೈತಿ. ಇಲ್ಲಿ ನಮ್ಮ ಶಿಷ್ಯ ಬೀಜಗಳು ತುಂಬ ಕೊಡ್ತದಾನೆ. ನಾನು ಅದು ತಂದು ನಮ್ಮ ಅಪ್ಪಾಜಿ ಕೊಡ್ತಾ ಇದ್ದೀನಿ. ನಮ್ಮ ಶಿಷ್ಯ ಫುಲ್ ಕಾಮಗಾರಿ ಇವತ್ತು. ನೋಡ್ರಿ ಹೆಂಗೆ ತುಂಬ್ತದಾನಲ್ಲಿ. ಹೋಯ್ ಅದೇ ನಂಗೆ ಬಕ್ಕ ತುಂಬ್ತೀಯಲ್ಲ. ಹಾಂ ಇವ ರೈತ ನಮ್ಮ ಶಿಷ್ಯ ಇವ ರೈತ. ನೋಡ್ರಿ ಹೆಂಗೆ ತುಂಬ ಕೊಡ್ತದಾನೆ. ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳು. ಹಲೋ ಗಾಯ್ಸ್, ಈಗ ಒಂದು ಹೇಳ್ತೀನಿ ಕೇಸರಿಗೆ. ಬರೀ ಮನೆ ತಗೊಂಡಂಗೆ ಲೈಟ್ ಅನ್ನಂಗಲ್ಲ. ಇಲ್ಲಿ ಒಲೆಯಲ್ಲಿ ಬಂದು ಮುಕ್ಕಿ ಬಸ್ ದುಡ್ಡೆ ಅದು ನಸ್ ಲೆವೆಲೇ ಬೇಳೆ ಗೊತ್ತ. ಜೈ ರೈತ ಅಷ್ಟೇ, ಜೈ ರೈತ. ಇವಾಗ ಏನಪ್ಪ ಅಂದರೆ ನೋಡ್ರಿ ಈ ಥರ ಬೀಜ ಚೆಲ್ಲೋದು. ನಾನು ಹಿಂಗೆ ಪುಟ್ಟಿಲಿ ತುಂಬ್ಕೊಂಬಂದು ಕೊಡ್ತಾ ಇದ್ದೀನಿ. ನಮ್ಮ ಬಾಸು ಚೆಲ್ತಿದ್ದಾರೆ. ಈ ಥರ ಚೆಲ್ಲಕ್ಕೆ ನಮಗೆ ಬರಲ್ಲ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು. ಅದಕ್ಕೆ ನಾವು ಚೆಲ್ಲಲ್ಲ. ಮುಗಿತು ಇವಾಗ ಬೀಜ ಚೆಲ್ಲೋದೆಲ್ಲ. ಫುಲ್ ಹೊಟ್ಟೆ ಹಸ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮೋನ ಹೋಗಿ ಎಲ್ಲರಿಗೆ ಎಗ್ರೆಸ್ ತಗೊಂಬಂದಾನೆ. ನಾವು ಪೂಜೆಯಲ್ಲಿ ಒಂದು ಸ್ವಲ್ಪ ಐತಿ ಅಂತ ಆಗ್ತೈತಿ. ಬರೀ ಎಗ್ರೆಸ್ ನಾವು ಕೊಡಲಿ ತಿಂದಿ ಮೇಲೆ ಸಿಗುವ. ಎಗ್ರೆಸ್ ಎಲ್ಲ ತಿನ್ಕೊಂಡ್ವಿ. ಇವಾಗ ನೋಡ್ರಿ ಈ ಥರ ಎಲ್ಲ ಊಟ ಹೊಡೆದು ನಮ್ಮ ತಮ್ಮ ತಂತಿಗಿಂತ ಎಲ್ಲ ಕಟ್ಟು ರೆಡಿ ಮಾಡಿದ್ದಾನೆ. ದನ ಕರುಗಳು ಕುರಿಗಳು ಯಾವ ಬರಬಾರ್ದು ಅಂತ. ಈಗ ಅವ್ರಿಗೆ ಗೊತ್ತಾಗಲ್ಲ, ಬಿಟ್ಬಿಡ್ತಾರೆ. ಆಮೇಲೆ ನಾವೇನು ಮಾಡೋಣ ಅಂತಾರೆ. ಇರ್ಲಣ್ಣ ಇದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಸರಿಯಾಗಲ್ಲ ಅಂತ ಅಂದು ಕ್ಲೀನಾಗಿ ಅಷ್ಟು ಕಟ್ಟಿದ್ವಿ. ಹಾಂ ಏನು ಕಟ್ಟಿದ್ರೆ ಗೊತ್ತಾಗತಿ ಅಲ್ಲ, ನಿನ್ನಂತರಿಗೆ ಗೊತ್ತಾಗಲ್ಲ. ಈ ತಲೆ ಮೆದುಳು ಇರೋರು ಒಟ್ಟಿಗೆ ಅನ್ನ ತಿನ್ನೋರಿಗೆ ಗೊತ್ತಾಗತಿ. ಕುರಿಯರು ಅಪ್ಪ ಕುರಿ ಅದಕ್ಕೆ ಹೇಳಿದ್. ಮತ್ತೆ ಅದಕ್ಕೆ ಹಿಂಗೆ ಕಟ್ಟಿದ್ರೆ ಗೊತ್ತಾಗತ್ತವ್ರಿಗೆ. ಇನ್ನು ಇವಾಗ ಮನೆಗೆ ಒಂದು ಸ್ವಲ್ಪ ಪಾಟ್ಗಳು ಅವು ಬಾವುಟ ಗೀಟ ಎಲ್ಲ ತಗೊಂಬಂದು ಕಟ್ಟಬೇಕು ಸುತ್ತಲೂ ಗೊತ್ತಾಗಂಗೆ. ಒಂದು ಸ್ವಲ್ಪ ದಿವಸ ಆಮೇಲೆ ಎಲ್ಲ ಗೊತ್ತಾಗತಿ. ಬರ್ರಿ ಇವಾಗ ಮನೆಗೆ ಹೋಗೋಣ. ನಮ್ಮ ತಮ್ಮ ಅಲ್ಲೇ ಹೊಂಟ. ಟ್ಯಾಕ್ಟ್ರಿ ತಗೊಂಡು ಹೋಗೋಣ. ಟೈಮ್ ಎಷ್ಟಾಗೈತಿ ಇವಾಗ? ಟೈಮ್ 6 ಅಲ್ಲಾಡ್ತೈತೆ. 3 ಏನು ಮಾಡ್ತೈತಿ? 6 ಅಲ್ಲಾಡ್ತೈತೆ 3. ಅವು ಪ್ರಾಸಪದಗಳು ಹಂಗೆಲ್ಲ ಹೇಳಂಗಿಲ್ಲಲ್ಲ. ಹೇಳ ಟೈಮ್ ಎಷ್ಟು? 2:29 2:15 ಬಾರೋ ಶಿಷ್ಯ 2 ಪ್ಲೇಟ್ ಎಗ್ರೆಸ್ ತಿಂದ. ಬೆಳಗ್ಗಿಂದ ಏನು ಕೆಲಸ ಮಾಡಲಿಲ್ಲ. ಹಂಗೆ ಬಾಯ್ ನೋಡಿ ಲೇಟ್ ಆಗ್ಲ ತೆಗಿತೀಯಾ? ಈಟಾಗ್ಲ ಐತಿ ಬಾಯಿ. ಬಾ ಹೋಗೋಣ ಹಾಂ ಮನೆಗೆ. ಎಲ್ಲಿ ಹೋಗ್ಯೋ? ಏಯ್ ನಾಟಕಳ ಬೋಳಿ ಇಲ್ಲೇ ಬೋಳಿ ನೀನು ಬೋಳಿ ಬಾ. ಬನ್ನಿ ಹೋಗುವ. ಬರ್ರಿ ಸಾಹೇಬ್ರೆ. ಫ್ರೀ ಫೈರ್ ಕೇಳೆಗಾ ಬನ್ನಿ ಹೋಗುವ. ನೋಡ ಹೊಡಿತಾರಂತೆ ನಿಮ್ಮ ಅಣ್ಣನ. ಹೊಡ್ಸ್ಕೊಂತಿಲ್ಲ ನೀನೆಂತ ತಮ್ಮಲೇ. ಬನ್ನಿ ಹೋಗುವ.
ಹಾಯ್ ಎಲ್ಲ ನಮಸ್ಕಾರ. ಇದು ಬಂದು ನಿನ್ನೆ ಕಂಟಿನ್ಯೂ ಲಾಗು. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು 2:30 ಆಗಿ ಬಂದತಿ. ಬ್ಲ್ಯಾಕ್ ಟೈಗರ್ ಅವರೇ ಹಾಂ ಏನ ಹೇಗೆ ಹಾಂ ನಿಮ್ಮಿಷ್ಟ. ನಮ್ಮ ಬ್ಲ್ಯಾಕ್ ಟೈಗರ್ ಅವರ ಹೊಸ ಫೋನ್ ತಗೊಂಡಾರೆ. ತೋರ್ಸು. ತೋರ್ಸಲೇ ತೊಗಿಯದ್ನ ಎಲ್ಲೈತಿ ಐತಲ್ಲ ಜೊಮ್ನೆಗೆ ತೆಗಿ ತೆಗಿಯಲಿ ಬೇಗ ತೆಗಿಯಲಿ. ಇವತ್ತು ಫೋನ್ ತೋರ್ಸು. ನಾನೇ ನೀನು ಏನ್ರ ನಿಮ್ಮ ಹುಡುಗಿ ತೋರ್ಸು ಅಂತ ಕೇಳಿದ್ನ. ಫೋನ್ ತೋರ್ಸು ಅಂತ ಹೇಳಿದ್ದು. ನಮ್ಮ ಬ್ಲ್ಯಾಕ್ ಟೈಗರ್ ಫೋನ್ ನೋಡ್ರಿ, ರಿಯಲ್ಮಿ ಎದ್ದಲ್ಲ ಇದು 13 Pro 5G. ಎಷ್ಟು 25,000ನಲ್ಲ. ಸಾವುಕಾರ ಮಂದಿ ನಮ್ಮ ಬ್ಲ್ಯಾಕ್ ಟೈಗರ್ ಹಿಡ್ಕ ಫ್ರೀ ಸಿಕ್ಕಿದ್ದು ಎಲ್ಲಿ ಫ್ರೀ ಎಲ್ಲಿ ಸಿಕ್ಕಿತ್ತು? ಸಿಕ್ಕಿತ್ತು ಅಮೆಝಾನ್ ಸಿಕ್ತಾ? ಹೌದು ಕಣಪ್ಪ. ಬರ್ರಿ ಇವಾಗ ಸೀದಾ ಊರಿಗೆ ಹೋಗುವ, ಮನೆಗೆ ಹೋಗಿ ಸಿಗುವ. ಸೊ ಇವಾಗ ಏನಪ್ಪ ಅಂದರೆ ಕಾಲೇಜಿಂದ ಬಂದು ಊಟ ಗೀಟ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿದೆ. ಇವಾಗ ಹೊಲ್ದ ಹತ್ರ ಹೋಗ್ಬೇಕು. ಬರ್ರಿ ಸೀದಾ ಹೊಲ್ದ ಹತ್ರ ಹೋಗಿ ಸಿಗುವ. ಸೊ ಇವಾಗ ಬಂದ್ವಿ ಹೊಲ್ದ ಹತ್ರ. ನಮ್ಮ ಮೋನ ನಾನು ಸಸಿ ಮಡಿ ಕಾಯ್ಕಂತ. ಈ ಗಿಳಿಗಳೆಲ್ಲ ಬಂದು ಕುಂತೆದ್ಬಿಟ್ರೆ ಬೀಜಗಳು ಕ್ಲೀನಾಗಿ ಹುಟ್ಟಲ್ಲ. ಅದಕ್ಕೆ ಅಲ್ಲಿ ನೋಡ್ರಿ, ಅಲ್ಲಿ ಒಂದೇ ಒಂದು ಐತಿ. ಇಲ್ಲಿ ಕುತ್ಕೊಂಡು ಹುಷನ್ ಒಕತ್ತದು ಎದ್ದಾಗ ಆರ್ತ್ ನೋಡ್ರಿ. ಅಷ್ಟು ಒಂದು ಗಿಡಿ ಕುತ್ಕೊಂಡಿಲ್ಲಂಗೆ ಕಾಯ್ಬೇಕು. ಮಾಡಕ್ ಕೆಲ್ಸ ಇಲ್ಲ. ನಾನೇ ಮಾಡ್ಲಿ ಇಲ್ಲಿ ಕುತ್ಕೊಂಡು ನನಗೆ ಹಾಕೊಂಬಂದಿ ಅಲ್ಲ. ಒಬ್ಬನೇ ಕುತ್ಕೊಂಡು ಏನ್ ಮಾಡೋಣ ಅಂತ ಇವನು ಕರ್ಕೊಂಬಂದಿ. ಏನ ತಪ್ಪಿ ಹಣ್ಣಿಗಿಣ್ಣಾಗಿರೋ ಕಡ್ಕೊಂಡು ತಿಂದ್ಬಿಡ್ತಿದ್ನಿಲ್ಲ ದೇವರಣ. ಒಂದು ಒರಿಜಿನಲ್ ಹೆಸರು ಮೋಹನ್ ಅಲ್ಲ. ನಾನು ಇಟ್ಟರ ಹೆಸರು ಬಂದು ಇದು. ಇಡಕೇನು ಎಂತೆಂತ ಹೆಸರು ಇನ್ಮೇಲೆ ನೀವು ಇನ್ಮೇಲೆ ಬ್ಲಾಗ್ ಆಗಿ ಆ ಥರನೇ ಕರೀರಿ. ಲೇಟ್ ಮೋನ ಅಂತ ತೆಗಿತಾನೆ. ಇವನು ಇವತ್ತು ಕರೆದ್ರೆ ಏನು 6 ತಿಂಗಳು ಬಿಟ್ಟೆ ಹೋಗೋನದು. ಅವಸರ ಅಂದರೆ 6 ತಿಂಗಳು ಅವನಿಗೆ. ಅದಕ್ಕೆ ಬರೀ ಪೀಸ ಬಂದಿಲ್ಲಿ ಬೈಕಿಗೆ ವರ್ಕಂಗೆ ಕುತ್ಕೊಂಡ್ವಿ ಇಬ್ಬರು. ಫುಲ್ ಅನ್ಎಂಪ್ಲಾಯ್ಮೆಂಟು. ಕಾಲೇಜಿಗೆ ಹೋಗ್ಬಂದು ಆರಾಮ ಮಕ್ಕಂತ ಕಾಲೇಜಿಗೆ ಹೋಗ್ಬಂದು ಮಕ್ಕನ ಹೇಳ್ಕೊಂಬಂದು ಕುಂದಿರ್ಸಿಲ್ಲ. ಯಾರಿಗೆ ಹೇಳ್ಬೇಕು ನನಗೆ? ಇದು ಅನ್ಯಾಯ ಯಾಕೈತೆ ನನ್ನ ಹತ್ರ. ಏನು ನಮ್ಮ ಮೋನಿಗೇನು ಅನ್ಯಾಯ ಯಾಕೈತಂತೆ ಏನಂತ ನೀವೇ ಕೇಳ್ಬಿಡ್ರಿ. ಆರಾಮ ಮಕ್ಕಂತಿದ್ದೆ ನಾವು ಮನೆ. ಮಕ್ಕಳು ಇಲ್ಲೇ ಇದೆ, ಹಿಂಗೆ ಮಕ್ಕಬೋದು ಆರಾಮ ಪೀಸಾಗಿ. ಬೆಡ್ಶೀಟ್ ತೆಲ್ದಿಂಗು ಮಕ್ಕ ಆ ಕಡೆಗೆ ಹಂಗ ನೀನು ಮಕ್ಕ, ಈ ಕಡೆ ನಾ ಮಕ್ಕ ಅಂತಾನ ಅಷ್ಟೇ. ಓಯ್ ಕ್ಯಾಮ್ರಾ ಕೊಡ್ತಿದ್ಯೋ. ಫುಲ್ಲು ನೆಮ್ಮದಿ ಜೀವನ. ಆರಾಮ ಹೊಲ್ದಾಗ ಬಂದು ಮಕ್ಕಂಬಿಟ್ರೆ ಎಂಥ 5 ಸ್ಟಾರ್ ಹೋಟ್ಲಿಗೂ ಸಿಗಲ್ಲ ಎಷ್ಟು ನೆಮ್ಮದಿ. ಏಯ್ ಸುಮ್ಮಿರಲ್ಲೇ ಕಣ್ಗಿಣಿ ಹೊಡೆದ್ಬಿಡ್ತೀಯಾ. ಮನೆಗೆ ಹೋಗ್ತಾ ಸಿಗುವ. ಸೊ ಇವಾಗೇನಪ್ಪ ಅಂದರೆ ಬರ್ರಿ ಮನೆಗೆ ಹೋಗೋಣ, ಟೈಮ್ ಆಯಿತು. ಇಷ್ಟ ತನಕ ಫುಲ್ ಅನ್ಎಂಪ್ಲಾಯ್ಮೆಂಟ್ ಆಗಿ ಇಲ್ಲಿ ಕುತ್ಕೊಂಡಿದ್ವಿ. ಮಕ್ಕಂದೇ ಬಿಟ್ಟಿದ್ವಿ. ಕುತ್ಕೊಳೋದೇನು 3:30 ಹಂಗೆ ಬಂದಿದ್ವಿ. ಇವಾಗಲೇ 6:30 ಆಗ್ಬಂತಿ. ನೋಡ್ರಿ ಮಕ್ಕಂದು ಉಳ್ದಾಡಿ ಹೀಗೆ ಎದ್ದೊಳ್ಳೆ ಕಂಕ್ನರಿ ಮಾಡ್ತಾನೆ. ಹೋಗಂಬಾರಪ್ಪ. ಮಕ್ಕಂದು ಹೆಂಗೆ ಮೈ ಮುರಿತಾನೆ ನೋಡ್ರಿ. ಯಾರು? ಹೌದಾ? ವಿಡಿಯೋ ಮಾಡ್ಕೊಂಡಿಲ್ಲ ಕಣಲ್ಲ ಅಂತ. ಕಳಿಸ್ತೀಯಲ್ಲ AC ಸಾತ್ ಮಕ್ಕಂದು ಮೈ ಮುರಿತೀಯಲ್ಲೇ ಎಮ್ಮೆ. ಮಕ್ಕನದೆಲ್ಲ ನಾನು ಏನ್ ಬಿಡಲೇ ಬಿಡಬಾರ್ಲೇ ಗಾಡಿ ಚಲೋ ಬಿಡಲೇ ಪುಗನ ಗಾಡಿ ಚಲೋ ಡ್ರೈವ್ ಥೋ ಬಿಡಲೇ ಗಾಡಿನ. ಚೆನ್ನಾಗಿ ಗುದ್ದಿರ ಕಚ್ಚನ ನಡಿ ಹೊಡೆ ಗಚ್ಚನ ಗುದ್ದಂತೆ. ಬಿಡು ಗಾಡಿ ಹೋಗೋಣ. ಬಿಡಲೇ ಬಿಡು ಗಾಡಿ ಬಿಡಲೇ ಬಿಡ. ಇರೋದ್ ನೋಡ ಮುಷ್ಣಿ ಹೆಂಗೈತಿ ನಿಂದಲೇ. ಹಾ ಪೈಲಟ್ ಮಾಡ್ದ ಮಾಡಬೇಡ ಬಾ. ಬಡವರು ಬೈಕು ಓಯ್ ನಿಲ್ಸ ನೀನು. ನಿಲ್ಸಲೇ ನಂಗೆ ಗಚ್ಚ ಚೆನ್ನಾಗಿ ಗೊತ್ತನೀಗ. ಜಗ್ 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 ಜಗ್
ವಾಪಸ್ ಬರದಂಗೆ ಬರಲ್ಲ, ಬಿಟ್ಟೋದ ನಮ್ಮ ಮೋನ. ವಾಪಸ್ ಇಲ್ಲಿಗೆ ಬರ್ಬೇಕೀಗ, ಬರ್ಬೇಕು, ಇಲ್ಲೇ ಕೂತಂತ ನಾನು. ವಾಪಸ್ ಬರತಂಕ ಹೋಗಲ್ಲ. ಹೋಗು, ಇಲ್ಲೇ ಕೂತಂತ ನಾನು. ಬರ್ಬೇಕೀಗ. ಹೆಂಗೆ ಬರ್ತಾನೆ ನೋಡ್ರಿ ಈಗ. ಬರಲೇಬೇಕು. ಬರ್ತೀಯಾ ಬಾರೋ. ಬರಲ್ಲ. ಬರ್ತೀಯಾ? ಬರಲೇಬೇಕು, ಹೋಗು. ನೋಡ್ರಿ ಹೆಂಗ್ ಬರ್ತಾನೆ. ಓಯ್ ಬಾರಲೇ. ಬಿಡು ಗಾಡಿ ಬಿಟ್ಬಿಟ್ಟು ಹೋಗಿಯಾ? ಅದಾಗ ಹಂಗೆ ಮಾಡ್ತೀವಿ ಒಳ್ಳೆ. ಓಯ್ ಕೆಸರು ಬಾರ್ಲಿ, ಹೋಗಂಬಾರ್ಲಿ, ಬಾರ್ಲಿ. ಲೇ 6 ತಿಂಗಳು ಹತ್ತಲೇ, 6 ತಿಂಗಳು ಬಿಡಲಿ 6 ತಿಂಗಳು. ನೀವು 6 ತಿಂಗಳು ಅಂತ ಕರೀರಿ. ಎಲ್ಲರೂ ಕಮೆಂಟ್ ಪೂರ್ತಿ ಅದೇ ತುಂಬಿರ್ಬೋದು ನೋಡ್ರಿ, 6 ತಿಂಗಳು ಅಂತ. ಬಿಡಲಿ 6 ತಿಂಗಳು ಯಾಕೆಂದ್ರೆ ಅವಾಗಲೇ ಹೇಳಿದ್ನಲ್ಲ, ಇವತ್ತು ಕರೆದ್ರೆ ಏನು 6 ತಿಂಗಳು ಬಿಟ್ಟೆ ಹೋ ಅನ್ನೋದು. ಅಂದರೆ ಅವಸರ ಅಂದರೆ 6 ತಿಂಗಳು ಅವನಿಗೆ. ಬಿಡಲಿ ಹೋಗೋಣ. ಬಿಡಲಿ ಹೋಗೋಣ. ಬಿಡಲೆ ಸುಮ್ಬಿಡ್ಬೇಕು. ಕೋಲ ಯಾಕೆ ಹೊಡಿತಾನೆ ಅಂತಾನೆ ಸುಮ್ಬಿಡ್ಬೇಕು. ಈಗ ಎಷ್ಟು ಹೆದರ್ತೀಯಲ್ಲ, ಕೋಲಾಗ ಹೊಡಿತಾನೆ ಅಂತಲ್ಲ. ಅಲ್ಲ, ಕೋಲಾಗ ಹೊಡಿತಾನೆ ಅಂತ ಎಷ್ಟು ಹೆದರ್ತೀಯ? ಅದು ಠಕ್ ಟಚಿಂಗ್ ಬರ್ರ ಮಾವ. ಆಮೇಲೆ ಕೋಲ್ ನಂಗೆ ಹೊಡಿತಾನೆ ಅಂತ ಎಷ್ಟು ಹೆದರ್ತೀಯ ಅಂತ ಕೋಲ್ ಕಸ್ಕೊಂದಿಯಲ್ಲ. ಟಚಿಂಗ್ ಮಸ್ತಿ ಸಾಕು. ಬರ್ರಿ ಮನೆಗೆ ಹೋಗೋಣ. ಸೊ ಬಂದೆ ಇವಾಗ ಮನೆಗೆ, ಬರ್ರಿ. ಶಿಷ್ಯ ನೀಚೆ ಪ್ಯಾಂಟ್ ಬಿಚ್ಚೋಕೊಬ್ರ. ಏನ್ಲೇ ಫುಲ್ ಇಬತ್ತಿ ಹಚ್ಕೊಂಡ್ ಬಂದ್ಬಿಟ್ಟಿಯಾ? ಎಗ್ ಪಪ್ಪು ಪಪ್ಪು ಬರ್ತತಿ. ಏನ್ ಫುಲ್ ಅಕ್ಕ ತಂಗಿ ಫುಲ್ ಬಿಜಿ ಆದ್ಬಿಟ್ಟಿರ ಏನನ್ನ ಮಾಡ್ಕಂತ. ಜವಳೆಕಾಯಿ ಏನ ಹೆಂಗೂ ಕರಿಬೋದು ನೀನು. ಯಾಕೆ ಅಕ್ಕ ತಂಗಿ ಕೊಡ್ಬೋನ? ಚಡ್ಡಿ ಮ್ಯಾನ್ ಬಾರ್ಲಿ. ಪಂಜಾಲದಲ್ಲಿ ಅದು ಮಕ ವರ್ಷ ಏನದ ಟೌಲು. ಯಾರು ನಂದೇ ಅದು. ಏನ್ ಫುಲ್ ಜವಳಿಕಾಯಿ ಗುಳಿಗೆ ಎಲ್ಲ ಬಿಡ್ಸಕತ್ ಬಿಟ್ಟಿರ. ಏನಮ್ಮಿ ಸ್ವಲ್ಪ ಜೋರ ಮಾತಾಡಿ ಕೇಳಲ್ಲ. ಏ ಉದ್ಯೋಗ ಇಲ್ದಾನೆ ಬಬ್ಬಾ. ಓದ್ಯ ಫಸ್ಟ್. ಏನೇನು ಹೇಳ್ತಿಲ್ಲ. ಓದ್ಯ ಫಸ್ಟ್ ಓದ್ಯ. ಕನ್ನಡ ಇಂಗ್ಲೀಷ್ ಅವೆಲ್ಲ ಬರ್ಬಿಟ್ಟು ಏನಮ್ಮಿ ದೇವ್ರ ಇವತ್ತು ಎತ್ಲಾಗ ಹೂ ಬಿಡ್ಸತ್ತೇನಪ್ಪಲ್ಲ.
ಲೇ ಮೆಂಟ್ಲು ಏನೋ ಪಿಕ್ಚರ್ ಮಾಡ್ಬಿಡು ನೀನು. ಮತ್ತೆ ಒಂದು ಪಿಕ್ಚರ್ ಮಾಡ್ತಿಯಲ್ಲ, ಪಿಕ್ಚರ್ ಮಾಡ್ಬೇಕಾ? ಯೂಟ್ಯೂಬ್ ಇಂದ. ಮಮ್ಮಿನ ಸಂಶೋಧನೆ ಮಾಡ್ತೈತಿ. ಮಿನಕ ಏನೋ ಹುಡುಕ್ತೀಯ? ನೀನು ಕಣ್ ಕಾಣಲ್ ಬಿಡು. ನೀನು ಕಾಣಲ್ ಬಿಡವ ಮಿನವ. ನಿನಗೆ ಕಾಣ್ತಾವ ನಮ್ಮಿ? ನಿನಗೆ ಹೋಗ್ಯಾವ ಕಣ್ಣು? ಎಂತದು? ಏನೇನೇನ? ಹಾಂ ಕಾಣಲ್ಲ. ನಿನಗವ ಹತ್ರದ್ ಕಾಣಲ್ಲ? ಹಾಂ ವಾ ವಾ ವಾ, ಏನು ಕಾಂಬಿನೇಷನ್ ರೀ. ಎರಡು ಕಾಣಲ್ಲ. ನಿನಗೇನು ಕಾಣಲ್ಲೇ? ಎಲ್ಲ ಕಾಣ್ತದ. ಅದಕ್ಕೆ ಹೆಂಗೆ ಮಾಡ್ತೀನಿ ನೀನು? ಟಿವಿ ಮುಂದೆ ಕುತ್ಕೊಂಡು ಓದ್ಕೊಳೋದು. ಪದಗಳ ಅರ್ಥ ನಿಮ್ಮಮ್ಮ ಏನೋ ಹುಡುಕ್ ಕೇಳ್ತು ನೋಡು. ಸಾಹೇಬ್ರು ಏನೋ ಯೋಚನೆ ಮಾಡ್ತಿದ್ದಾರೆ. ಹಾಂ ಪೆನ್ನು ಬಾಯಿಗೆ ಹಿಡ್ಕೊಳಕ್ಕೆ. ಯಾಕೆ ಯಾಕೆ ಧಾರಾವಾಹಿ ಮಿಸ್ ಆತ? ಪುಟ್ಟಕ್ಕನ ಮಕ್ಕಳು. ವಾ ಬೇಟೆ ವಾ. ಹೌದ್ರಲ್ಲೇ ಕಟೀರಿ ಇವನು ನೋಡಿ, ಇವನು ಲೇ ಅನ್ಎಂಪ್ಲಾಯ್ಮೆಂಟು. ಯಪ್ಪಾ ಎಲ್ಲಿ ಕೂತ್ಕೊಂಡ್ಯಾ? ಎಂತ ಆಸನ ನೋಡಿ ನಿಂದು ಟ್ಯಾಕ್ರಿ ಮೇಲೆ. ನೀವು ನೆಲ್ದಾಗೆ ಲೇ ಚಿಂಟಾ ಪಿಂಟಾ. ಲೇ ಥೂ ಬರ್ಲಿ ಅಷ್ಟಾಗಂದು ಯಾಕೆ ಕಷ್ಟಪಡ್ತೀರಿ? ಕಾರ್ ಐತಿ, ಎ ಸಿ ಹಾಕಂಗೆ ಕುತ್ಕೊ ಬರ್ರಿ. ಹಿಂಗೆಲ್ಲ ಹೊರ ಸೊಳ್ಳೆ ಕಡಿಸ್ಕೊಂಡು ಕುತ್ಕೊಬಾರ್ದು. ಬಾರ ಪಂಬೋನ. ಇಂಥ ಫುಲ್ಲು ಗೇಮ್ನಾಗೆ ಫುಲ್ ಹುಚ್ಚರಾಗ್ಬಿಟ್ರೆ ನೋಡ್ರಿ. ಇಲ್ಲಿ ಇವನೊಬ್ಬನು ಇಲ್ಲಿ ನೆಲ್ಲ ಕುತ್ಕೊಂಡಾನೆ, ಅವನೊಬ್ಬನು ನೆಲ್ಲ ಕುತ್ಕೊಂಡಾನೆ. ಇಲ್ಲೇ ಬಣ ಮೇಲೆ ಕುತ್ಕೊ ಬರ್ಲಿ. ಅಲ್ಲಿ ಚೆನ್ನಾಗೈತಿ. ಇವ್ನು ನೋಡ್ರಿ ಇಲ್ಲಿ ಟ್ಯಾಕ್ರಿ ಮೇಲೆ ಕುತ್ಕೊಂಡಾನೆ, ಎಲ್ಲಿ ಜಾಗ ಸಿಗ್ಲದಕ್ಕೆ. ಹಾಂ ಓಯ್ ಸ್ವಾಮಿ ವಿಚಿತ್ರ ಮನುಷ್ಯರು ಅದಾರ. ಹೆಂಗದಾರ ನೋಡ್ರಿ ಇವ್ರು. ಬರಬೇಕು ಮತ್ತೆ ಕಾಫಿ ತಗೊಂತೀರಾ, ಟೀ ತಗೊಂತೀರಾ, ಏನು ತಗೊಂತೀರಾ? ನಮಗಂತೂ ನೋಡಿ ಕಣ್ಗುಡ್ಡೆ ಎಲ್ಲ ಬೆಳ್ಳಗಾಗ್ಬಿಟ್ಟು. ಶಿಶಾ ಹೇಳಲ್ಲ ನಿಮ್ಮ ಮೋನ ಏನು ಹೇಳ್ತೀಯ? ಅಹೇ ಥೂ ಕಿತ್ತೋದಾನೆ. ಗೇಮ್ ಮಾಡ್ರಿ ಬೆಳೀರಿ ಅಂತೆ. ಅವ್ರಂಗೆ ನೀನು ಆಗಿ ನೋಡ್ಲಿ. ಇನ್ನು ಅನ್ಎಂಪ್ಲಾಯ್ಮೆಂಟ್ ಮಗನೇ ಇವನು. ಅವನೇ ಚಿಂಟ, ಅವನೊಬ್ಬನ ಪಿಂಟ. ಇವನು ಯಾರು? ಮುದುಗಾದೆಲ್ಲೋ ಮದುವೆ ಆದ್ರೆ 2 ಮಕ್ಳಿಗೆ ತಂದೆ ಹಂಗದಿಯಾ? ಗೇಮ್ ಮಾಡ್ತೀಯಾ? ಹೌದಾ ಇಲ್ಲ ಹೇಳ್ಬಿಡ್ರಿ. ಇದು ನಮ್ಮ ಮೋನ ಹೆಸರು ಅವಾಗ್ಲೇ ಹೇಳಿದ್ನಲ್ಲ, 6 ತಿಂಗಳು. ಇನ್ಮೇಲೆ ಇವನಿಗೆಲ್ಲ 6 ತಿಂಗಳು ಅಂತ ಕರೀರಿ. ಸೊ ಇವತ್ತಿನ ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವೀಡಿಯೋಸ್ ಹೆಂಗೆ ಬರ್ತದೆ ಅಂತ ಒಂದು ಕಮೆಂಟಲ್ಲಿ ಅಭಿಪ್ರಾಯ ತಿಳಿಸಿ. ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ ಮುಗಿಸೋಣ.